ನಿನ್ನ ಬಿಟ್ಟು ಯಾರ ಬಳಿಗೆ ಹೋಗಿ ನಾವು ಅಂತರವನ್ನು ಹಾಕಿಸಿಕೊಳ್ಳುವುದಿಲ್ಲ. ನಿನ್ನ ಬಿಟ್ಟು ಯಾವ ಸ್ಥಳಕ್ಕೆ ಹೋಗಿ ಯಾವ ಕಾರ್ಯವನ್ನು ನಾನು ಮಾಡುವುದಿಲ್ಲ. ನಿನ್ನಲ್ಲೇ ನಿತ್ಯ ಜೀವ ಇದೆ, ನಿನ್ನಲ್ಲೇ ನಿತ್ಯ ರಾಜ್ಯ ಇದೆ ಎಂಬುದಾಗಿ ಯಾವಾಗ ಪೇತ್ರನು ತಿಳಿದುಕೊಂಡು ಸ್ವಾಮಿಗೆ ಹೇಳಿದ್ರು, ಸ್ವಾಮಿ ಹೇಳ್ತಾ ಇದ್ದೀನಿ, ಆವಾಗ ಸಭೆ ಕುರಿತಾಗಿ ಮಾತನಾಡ್ತಾ ಇರುವುದನ್ನ, ಸೇವೆ ಬಗ್ಗೆ ಮಾತಾಡ್ತಾ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ಒಂದು ಕೃಪೆ ಪ್ರಾರ್ಥನೆ ಮಂದಿರ ಸಭೆಯಲ್ಲಿ ಕರ್ತನು ಅನೇಕರನ್ನು ನೋಡ್ತಾ ಇದ್ದಾನೆ. ನನ್ನ ಬಿಟ್ಟು ನೀವು ಎಲ್ಲಿಗೆ ಹೋಗಬೇಕೆಂಬುದಾಗಿದ್ದೀರಾ? ನನ್ನ ಬಿಟ್ಟು ನೀವು ತೊಲಗಬೇಕೆಂಬುದಾಗಿದ್ದೀರಾ? ನಾನು ಕೊಡುವುದು ಬೇಕಾ ಅಥವಾ ನನ್ನ ಸತ್ಯ ಬೇಕಾ? ನಾನು ನಿಮಗೆ ಬೇಕಾ, ನಾನು ಕೊಡುವುದು ನಿಮಗೆ ಬೇಕಾ ಎಂಬುದಾಗಿ ಸ್ವಾಮಿ ಅನೇಕರನ್ನ ನೋಡುವವನಾಗಿದ್ದಾನೆ, ಅನೇಕರನ್ನು ಪರೀಕ್ಷಿಸ್ತಾ ಇರುವುದನ್ನ ಇವತ್ತು ನಮ್ಮ ಸಭೆಗೆ ದೇವರು ಮಾತನಾಡ್ತಾ ಇದ್ದಾರೆ. ಇವತ್ತು ನೀನು ನಾನು ಸ್ವಾಮಿಗೆ ಹೇಳಬೇಕಾದ ಒಂದೇ ಒಂದು ಮಾತು, ಸ್ವಾಮಿ ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಲಿ? ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ನಿನ್ನಲ್ಲಿಯೇ ನಿತ್ಯ ಜೀವ ಇದೆ. ನಿತ್ಯ ಜೀವ ಅಂದರೆ ಅನಂತ ಜೀವನ, ಎಂದಿಗೂ ಸಾವು ಇಲ್ಲದಂಥ ಜೀವನ, ಮರಣ ಇಲ್ಲದಂಥ ಜೀವನ. ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಲಿ ಎಂಬುದಾಗಿ ಯೇಸು ಸ್ವಾಮಿ ಯಾಕೆ ನಮಗೆ ಬೇಕು ಗೊತ್ತಾ? ಯೇಸು ಸ್ವಾಮಿನ ಯಾಕೆ ನಾವು ಹಿಡಿದುಕೊಂಡು ಮುಂದೆ ಹೋಗ್ಬೇಕು ಗೊತ್ತಾ? ಆತನಲ್ಲಿ ನಿತ್ಯ ಜೀವ ಇದೆ, ಅನಂತ ಜೀವನ ಆತನಲ್ಲಿದೆ. ನಿತ್ಯ ಜೀವನ ಉಂಟು ಮಾಡುವಂಥ ವಾಕ್ಯಗಳು ಆತನಲ್ಲಿ ಇರುವುದರಿಂದ ಆತ ಹಿಡಿದುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಆಮೇನ್. ಅನೇಕರು ಯೇಸುವನ್ನು ಹಿಂಬಾಲಿಸಿದರು, ಅನೇಕರು ಆತನ ಹತ್ರ ಬಂದಿದ್ರು, ಆದರೆ ಬರೀ ಅವರ ಅವಶ್ಯಕತೆಗಳಿಗಾಗಿ ಮಾತ್ರ ಬಂದರು. ಯಾವಾಗ ಯೇಸು ಸ್ವಾಮಿ ಸತ್ಯ ಹೇಳಿದ್ರು, ಯೇಸು ಸ್ವಾಮಿ ಸತ್ಯವನ್ನು ಸಾರಿದ್ರು, ಅವಾಗ ಎಲ್ಲರೂ ಕೂಡ ಬಿಟ್ಟು ಹೋಗ್ಬಿಟ್ರು. ಉಳಿದಿದ್ದು 12 ಜನ ಮಾತ್ರವೇ ಉಳಿದಿದ್ದಾರೆ. ನಮ್ಮ ಸಭೆಯಲ್ಲಿ ಅನೇಕ ಕುಟುಂಬಗಳು ಕೂಡ ಬಿಟ್ಟು ಹೋಗ್ಬಿಟ್ಟಿದೆ. ಕಾರಣ ಏನು ಗೊತ್ತಾ? ಅವರ ಅನುಕೂಲ ತಕ್ಕಂತೆ ಯೇಸು ಇರಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೋ ಅದರ ಹಾಗೆ ನಡೀಬೇಕು. ಅವ್ರ ಅನುಕೂಲ ತಕ್ಕಂತೆ ಯೇಸು ಸಹಾಯ ಮಾಡಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ನೋಡಿ, ನಮ್ಮ ಅನುಕೂಲ ತಕ್ಕಂತೆ ಯೇಸು ಇರುವುದಿಲ್ಲ, ಆತನ ಅನುಕೂಲ ತಕ್ಕಂತೆ ನಾವಿರಬೇಕಾಗಿದೆ. ನೋಡಿ, ನಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ, ಆತನ ನಾವು ಸೃಷ್ಟಿ ಮಾಡಲಿಲ್ಲ. ನಮ್ಮ ಮೇಲೆ ಆತನು ದೊಡ್ಡವನಾಗಿದ್ದಾನೆ, ನಾವು ಆತನಿಗೆ ದೊಡ್ಡವರಲ್ಲ. ಆತನಿಗೆ ಅನುಕೂಲವಾಗಿ ನಾವು ನಡೆಯಬೇಕಾಗಿದೆ. ಹಾಗಾಗಿ ಅನೇಕರವರು ಅನುಕೂಲವಾಗಿ ನೋಡಿದ್ರು, ಹಿಂಜಾರಿ ಹೋಗ್ಬಿಟ್ರು. ಶಿಷ್ಯರಿಗೆ ಕೇಳಿದ್ರು, ನೀವು ಹೋಗ್ಬೇಕಂತ ಇದ್ದೀರಾ, ಹೋಗ್ರಿ ಅಂತ ಕೇಳಿದಾಗ ಶಿಷ್ಯರು ಹೇಳ್ತಾರೆ, ನಾವು ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕಪ್ಪ? ನೀನೇ ನಮ್ಗೆ ನಿತ್ಯ ಜೀವವನ್ನು ಕೊಡುವನಾಗಿದೆಯಾ? ಪಕ್ಕದರಿಗೆ ಸ್ವಾಮಿ, ನಿನ್ನ ಸ್ವಾಮಿನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ? ಇವತ್ತು ಅನೇಕರು ಸ್ವಾಮಿನ ಬಿಟ್ಟು ಅನೇಕ ಸ್ಥಳಗಳಿಗೆ ಹೋಗ್ತಾರೆ, ನಾನಾ ಸ್ಥಳಗಳಿಗೆ ಹೋಗ್ತಾರೆ. ಎಲ್ಲಿ ಹೋಗಿ ನಾನು ಕೈ ತೋರಿಸಲಿ, ಎಲ್ಲಿ ನನ್ನ ಭವಿಷ್ಯ ಹೇಳ್ತಾರೆ. ಸೊ ಎಲ್ಲಿ ಹೋಗಿ ನಾನು ಏನು ಮಾಡಲಿ, ಎಲ್ಲಿ ಹೋಗಿ ದುಡ್ಡು ಕೊಟ್ಟು ಏನಾದರೂ ಮಾಡ್ಕೊಂಬರಲಿ, ಎಲ್ಲಿ ಏನು ಮಾಡಲಿ, ಅನೇಕ ಸ್ಥಳಗಳು ಹೋಗ್ತಾರೆ. ಸ್ಪಷ್ಟವಾಗಿ ವಾಕ್ಯ ಹೇಳ್ತಾನೆ, ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಬೇಕು? ನೀನೇ ನಿತ್ಯ ಜೀವ, ನಿನ್ನಲ್ಲೇ ನಿತ್ಯ ಜೀವ ಇದೆ. ನಿನ್ನನ್ನು ಸೇವಿಸುವವನು, ನಿನ್ನನ್ನು ಅನುಭವಿಸುವವನು ನಿನ್ನ ರಾಜ್ಯದಲ್ಲಿ ಇರ್ತಾನೆ. ನಿನ್ನ ಬಿಟ್ಟು ಬೇರೆ ಯಾವ ಸ್ಥಳಕ್ಕೂ ನಾವು ಹೋಗುವುದಿಲ್ಲ ಸ್ವಾಮಿ ಎಂಬುದಾಗಿ. ಇವತ್ತು ಈ ಕರ್ತನನ್ನು ಬಿಟ್ಟು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀರಾ. ಈ ಕಡೆ ಸಭೆಗೆ ಬಂದು ಆರಾಧನೆ ಮಾಡುತ್ತಾ, ಕರ್ತನ ಸೇವೆ ಮಾಡುತ್ತಾ, ಇನ್ನು ಬೇರೆ ಕಡೆ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದೀರಾ. ವಾಕ್ಯ ಹೇಳ್ತದೆ, ಪೇತ್ರನು ಹೇಳ್ತಾನೆ, ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಲಿ ಸ್ವಾಮಿ? ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋಕ್ಕಾಗಲ್ಲ. ನಿನ್ನ ರುಚಿ ನೋಡಿದ್ದೇವೆ, ನಿನ್ನ ಯಾರಂತ ತಿಳಿದುಕೊಂಡಿದ್ದೇವೆ. ಏನಂತ ಹೇಳ್ತಾರೆ ನೋಡ್ರಿ ಪೇತ್ರನು, ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಬೇಕು? ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವಂಥ ವಾಕ್ಯಗಳಿದೆ. ಮತ್ತೆ ನೀನೇ ದೇವರು ಪ್ರತಿಷ್ಠಿಸಿದವನು, ದೇವ ಕುಮಾರನು ದೇವರು ಪ್ರತಿಷ್ಠಿಸಿದಂಥ ಮನುಷ್ಯನು ನೀನಾಗಿದೆಯಾ? ಆಮೇನ್. ಆತನ ಬಿಟ್ಟು ಯಾಕೆ ನಾವು ತೊಲಗ್ತೀವಂದರೆ, ಯೇಸು ಯಾರಂತ ಸರಿಯಾಗಿ ನಾವು ತಿಳ್ಕೊಳ್ಳುವುದಿಲ್ಲ. ಯೇಸು ಯಾರಂದರೆ ದೇವರ ಪ್ರತಿಷ್ಠಿತನಾಗಿದ್ದಾನೆ. ಈ ಲೋಕದಲ್ಲಿ ನಮಗೋಸ್ಕರ ಮನುಷ್ಯನಾಗಿ ಆತನು ಬಂದು ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿ ಆತನು ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ. ಆತನು ನಿತ್ಯ ಜೀವವನ್ನು ಕೊಡುವವನಾಗಿರುವುದರಿಂದ ನಾವು ಯೇಸುವನ್ನು ಹಿಂಬಾಲನೆ ಮಾಡಬೇಕಾಗಿದೆ. ನೋಡಿ, ಯೇಸು ಹತ್ರ ಹೋದರೆ ನನಗೆಲ್ಲ ಒಳ್ಳೆಯದಾಗುತ್ತೆ, ಅದ್ಭುತ ಮಾಡ್ತಾನೆ, ಖಂಡಿತ ಆತನು ಮಾಡ್ತಾನೆ, ಮಾಡೋದು ಇರುವುದಿಲ್ಲ. ವಾಕ್ಯ ಹೇಳ್ತದೆ, ನನ್ನ ಬಳಿಗೆ ಬರೋನು ಎಷ್ಟು ಮಾತ್ರ ಕೂಡ ನಾನು ತೊರೆದು ಹಾಕುವುದಿಲ್ಲ, ಖಂಡಿತ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಖಂಡಿತ ದೇವರು ಕೊಡ್ತಾರೆ. ಆದರೆ ಸ್ವಾಮಿ ತಾನು ಯಾರಂತ ತಿಳ್ಕೋಬೇಕೆಂಬುದಾಗಿ ಸ್ವಾಮಿ ಇಷ್ಟಪಡುವನಾಗಿದ್ದಾನೆ. ಆತನನ್ನು ನಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಸ್ವಾಮಿ ಇಷ್ಟಪಡುವನಾಗಿದ್ದಾನೆ. ಇರುವ ಸ್ಥಳದಲ್ಲಿ ನಿಂತುಕೊಳ್ಳುವ ಕರ್ತನಿಗೆ ಹೇಳುವಂತರಾಗಿರೋಣ, ಸ್ವಾಮಿ ನಿನ್ನ ಬಿಟ್ಟು ನಾವು ಎಲ್ಲಿಗೂ ಹೋಗಲಿ? ಅನೇಕರು ಆತನನ್ನು ಬಿಟ್ಟು ಹೋಗ್ಬಿಟ್ರು, ಆತನ ಜೊತೆ ಸಂಚಾರ ಮಾಡುವುದನ್ನು ಬಿಟ್ಟು ಹೋಗ್ಬಿಟ್ರು. ಎಷ್ಟೋ ಜನ ಆತನ ಜೊತೆ ನಡೆದಂಥವರು, ಎಷ್ಟೋ ದಿನಗಳು ಆತನ ಜೊತೆ ನಡೆದಂಥವರು, ಆತನ ಜೊತೆ ಸೇವೆ ಮಾಡಿದಂಥವರು, ಆತನ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಸ್ಥಳಗಳಿಗೆ ಹೋದಂಥವರು. ಅದು ಇವತ್ತಿಗೂ ಕೂಡ ಯೇಸುವನ್ನು ಹಿಂಬಾಲಿಸುತ್ತಾ, ಯೇಸುವನ್ನು ಆರಾಧನೆ ಮಾಡುತ್ತಾ, ಯೇಸುವನ್ನು ಸ್ತುತಿಸುತ್ತಾ
ಅನೇಕ ಸ್ಥಳಗಳಿಗೂ ಕೂಡ ಹೋಗ್ತಾ ಇರುವಂತ ಜನರನ್ನು ಇವತ್ತು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಹೇಳಿದ, ನೀವೇ ಹೋಗ್ಬೇಕಂತ ಇದ್ದೀರಾ? ಈಗ ನಾನು ಬೇಕಾ ನಿಮಗೆ? ಹೌದು ಸ್ವಾಮಿ, ನೀನು ನಮಗೆ ಬೇಕು. ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು? ನಿನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು? ನೀನೇ ನಮಗೆ ನಿತ್ಯ ಜೀವ, ನಿನ್ನಲ್ಲೇ ನಿತ್ಯ ಜೀವ ಕೊಡುವಂತ ವಾಕ್ಯಗಳು ನಮಗಿದೆ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. ಎರಡು ಕೈಗಳನ್ನು ಮೇಲೆತ್ತಿ ಕರ್ತನಿಗೆ ಹೇಳೋಣ, ಸ್ವಾಮಿ ಹೌದಪ್ಪ, ನಿನ್ನ ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಬೇಕು ದೇವರೇ? ನಿತ್ಯ ಜೀವವನ್ನು ಕೊಡುವಂತವನು, ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವಂತವನು ಸ್ವಾಮಿ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಕರ್ತನಿಗೆ ಹೇಳುವಂತರಾಗಿರೋಣ, ಸ್ವಾಮಿ ನಿನ್ನ ಬಿಟ್ಟು ನಾ ಇನ್ನು ಎಲ್ಲಿಗೆ ಹೋಗಲಿ ಸ್ವಾಮಿ. ಈಗ ಇನ್ನು ಮೇಲೆ ಕರ್ತನೆ ಸ್ವಾಮಿ, ನೀನೇ ನನ್ನ ಎಡವು ಬಲವೂ ಆಗಿದೀಯಾ, ನೀನೇ ನನ್ನ ಮಾರ್ಗದರ್ಶನವಾಗಿದೀಯ ಸ್ವಾಮಿ. ನೀನೇ ನನ್ನ ಜೀವಿತದಲ್ಲಿ ದೇವರಾಗಿದೀಯ, ನೀನೇ ನನ್ನ ಜೀವಿತದಲ್ಲಿ ಸ್ವಾಮಿ ಆರಾಧಿಸುವಂತ ದೈವವಾಗಿದೆಯಾ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. ಹೇಳಿ ಕರ್ತನ ಸಮ್ಮುಖದಲ್ಲಿ, ಇನ್ಯಾರ ಬಳಿ ಹೋಗಲಿ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ. ಕರ್ತನ ಸಮ್ಮುಖದಲ್ಲಿ ಹೇಳುವಂತರಾಗಿರೋಣ, ಹೌದು ಸ್ವಾಮಿ, ಅನೇಕರನ್ನು ಬಿಟ್ಟು ಹೋಗ್ಬಿಟ್ರಪ್ಪ, ಅನೇಕರನ್ನು ಬಿಟ್ಟು ಹೋಗ್ಬಿಟ್ರು. ಆದರೆ ನಾನು ಸ್ವಾಮಿ ನಿನ್ನನ್ನು ಬಿಡದೆ, ನಿನ್ನ ಪಾದವನ್ನು ಬಿಡದೆ ಸ್ವಾಮಿ, ನಿನ್ನ ದೇವ ಕುಮಾರನು ನಿತ್ಯ ಜೀವವನ್ನ ಕೊಡುವಂತವನು, ಅನಂತ ಜೀವವನ್ನ ಕೊಡುವಂತವನೆಂಬ ಸತ್ಯವನ್ನು ತಿಳ್ಕೊಂಡು ಸ್ವಾಮಿ ನನ್ನ ಹಿಂಬಾಲಿಸುತ್ತಾ ನನ್ನ ಮುಂದೆ ಸಾಗಬೇಕು ದೇವರೆಂಬುದ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. ಸೊ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡೋಣ. ನನ್ನನ್ನು ಪ್ರೀತಿಸಿದಂತ ಯೇಸುವೆ, ನೀನು ಒಳ್ಳೆಯವನಪ್ಪ, ನೀನು ನಮ್ಮ ಅವಶ್ಯಕತೆಯನ್ನು ಬಲ್ಲವನು. ಅಷ್ಟು ಮಾತ್ರವಲ್ಲದೆ ನಿತ್ಯ ಜೀವನ ಕೊಡುವಂತ, ನಿತ್ಯ ಜೀವನ ಉಂಟು ಮಾಡುವಂತ ವಾಕ್ಯದಿಂದ ತುಂಬಿದವನು ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಇವತ್ತಿಂದ ದೇವರೇ, ನಿನ್ನ ಬಿಟ್ಟು ನಾನು ಇನ್ಯಾರ ಬಳಿಗೆ ಹೋಗಿಲ್ಲಪ್ಪ. ನಿನ್ನಲ್ಲೇ ನನಗೆ ಸ್ವರ್ಗ ಇದೆ, ನಿನ್ನಲ್ಲೇ ಅನಂತ ಜೀವನ ಇದೆ, ನಿನ್ನಲ್ಲೇ ನನಗೆ ನೆಮ್ಮದಿ ಇದೆ, ನಿನ್ನಲ್ಲೇ ನನಗೆ ಸಮಾಧಾನ ಇದೆ, ನಿನ್ನಲ್ಲೇ ನನಗೆ ನಿರ್ಭಯವಿದೆ, ನಿನ್ನಲ್ಲೇ ನನಗೆ ಬಿಡುಗಡೆ ಇದೆ, ನಿನ್ನಲ್ಲೇ ನನಗೆ ರಕ್ಷಣೆ ಇದೆಯಪ್ಪ. ಅದಕ್ಕಾಗಿ ನಿನಗೆ ವಂದನೆ ಸ್ವಾಮಿ, ಅದಕ್ಕಾಗಿ ನಿನಗೆ ವಂದನೆ. ಎಲ್ಲ ಮಹಿಮೆ ನಿನಗುಟ್ಟಾಗಲಪ್ಪ. ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್, ಆಮೆನ್.